ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಈಗ ಟೈಮು 9 o'clock ಆಗ್ತಾಯಿದೆ ಫ್ರೆಂಡ್ಸ್. ಈಗ ನಮ್ಮ ಮಮ್ಮಿ ಬಂದಿರೋ ಸ್ಪೆಷಲ್ ಏನೇನು ಅಡುಗೆಗಳಂತ ತೋರಿಸ್ತೀನಿ ಬನ್ನಿ. ನೋಡಿ, ಮುದ್ದೆ, ಒಬ್ಬಟ್ಟು, ಸಾಂಬಾರು, ಒಬ್ಬಟ್ಟಿಗೆ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಫುಲ್ ಬ್ಯಾಟಿಂಗ್. ಯಾರ್ಯಾರಿಗೆಲ್ಲ ಒಬ್ಬಟ್ಟು ಇಷ್ಟ, ಅದರಲ್ಲಿ ಬೇರೆ ಹೂರ್ಣ ಅನ್ನೋದು ಇಷ್ಟ ತಿನ್ನೋಕ್ಕೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್. ಈ ಧೃತಿ ಇದ್ದಾಳಲ್ಲ, ನಮ್ಮ ಮಮ್ಮಿ ಬಂದಾಗಿಂದ ನಮ್ಮ ಹತ್ರ ಬರೋದೇ ಇಲ್ಲ ಅಂತಾಳೆ. ಹಾಯ್ ಚಿಕ್ಕ, ಯಾವಾಗೂ ಅಂಟ್ಕೊಂಡಿರ್ತಾಳೆ ಅವ್ರ ಅಜ್ಜಿಗೆ. ಒಬ್ಬಟ್ಟಂತೂ ಸೂಪರಾಗಿತ್ತು ಫ್ರೆಂಡ್ಸ್ ಟೇಸ್ಟು. ಹಾಗೆ ನಮ್ಮ ಮನೆಗೆ 2 ಡೇಸಿಂದ ಗುಬ್ಬಚ್ಚಿಗಳು ಎಷ್ಟು ಚೆನ್ನಾಗಿ ಬಂದು ಅವ್ರು ಕುತ್ಕೊಂಡಿರುತ್ತೆ. ಫಸ್ಟೆಲ್ಲ ಬರ್ತಾಯಿತ್ತು, ಬಟ್ ಈಗ ಬರ್ತಾ ಇರಲಿಲ್ಲ, ತಿರ್ಗಾ ಬರ್ತಾಯಿದೆ. ಏನೋ ಒಳ್ಳೆ ಸೂಚನೆ ಅಂತ ಬಂದರೆ ಫ್ರೆಂಡ್ಸ್. ಧೃತಿದು ಪ್ಯಾಂಪಸ್, ಹಾಗೆ ಧೃತಿದು ಪ್ಯಾಂಪಸ್ ಕೂಡ ಮಾಡಿದೆ. ಹಿಮಾಲಯ ಇದು ಫಸ್ಟ್ ನಾನು ಲವ್ಲಿಪ್ದು ಯೂಸ್ ಮಾಡ್ತಿದ್ದೆ, ಈಗ ಹಿಮಾಲಯ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನ್ನ ಮಗ ನೋಡಿ ಓಪನ್ ಮಾಡು ಅಂತ ಹೇಳಿದೆ. ಯಾವ ಥರ ಓಪನ್ ಮಾಡೋದು ಗೊತ್ತಿಲ್ಲ. ನಿಮ್ಮ ಮನೇಲಿ ಹೀಗೆ ನಮ್ಮ ಮಕ್ಕಳು ನೋಡಿ, ನನ್ನ ಮಗಳು ಆ ಥರ ಆಟ ಆಡ್ಕೊಂಡಿದ್ದಾಳೆ. ಅವಳಿಗೇನೋ ಖುಷಿ, ಏನಾದರೂ ಪಾರ್ಸಲ್ ಬಂದರೆ ಓಪನ್ ಮಾಡಬೇಕು, ಯಾವ್ದಾದ್ರು ಹೊಸ ಬಂದು ಬಟ್ಟೆ ಏನಾದ್ರು ತೊಗೊಂಡ್ರೆ ಅವಳಿಗೆ ಹಾಕಬೇಕು ಅಂತ. ಹಾಗೆ ಸ್ವಲ್ಪ ತುಂಬ ತಲೆನೋಯ್ತಾಯಿತ್ತು, ಈವ್ನಿಂಗ್ ಬೇರೆ ಆಗಿತ್ತು ಅಂತ ಟೀ ಮಾಡ್ತಾಯಿದ್ದೀನಿ. ತುಂಬ ತಲೆನೋಯ್ತಾಯಿದೆ ಫ್ರೆಂಡ್ಸ್, ಅದಕ್ಕೆ ಟೀ ಮಾಡ್ತಾಯಿದ್ದೀನಿ. ರಾತ್ರಿಗೆ ಅಂತ ಚಪಾತಿ ಹಸಿರು ಕಲಸಿದ್ದೀನಿ. ಬೀಟ್ರೋಟ್ ಪಲ್ಯ ಮಾಡೋಣ ಅಂತ, ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಟೀ ಕುಡಿಯೋ ಟೈಮ್ ಕುಡಿಯೋಣ ಬನ್ನಿ. ತುಂಬ ತಲೆನೋಯ್ತಾಯಿದೆ. ಚಪಾತಿ ಹಸಿರು ಕಲಸಿದ್ದು ನೋಡಿದ್ದೀರಾ, ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನು ಏನಕ್ಕೆ ಟ್ವೈಸ್ ಸ್ನಾನ ಮಾಡ್ತಾಯಿದ್ದೀನಿ ಅಂದರೆ ನಂಗೆ ತುಂಬ ಬ್ಯಾಕ್ ಪೇನ್ ಬರ್ತಾಯಿದೆ. ಸೊ ಡಾಕ್ಟರ್ ಹತ್ರ ಕನ್ಸರ್ನ್ ಆಗಿದ್ವಿ. ಅವ್ರು ಹೇಳಿದ್ದು ಆಯಿಂಟ್ಮೆಂಟ್ ಕೊಟ್ಟು ಅಂದರೆ ವಾರ್ಮ್ ವಾಟರ್ ನಾವು ನಾರ್ಮಲಾಗಿ ಹಟ್ಕೊಳೋಕ್ಕಿಂತ ಇನ್ನೂ ಸ್ವಲ್ಪ ಬಿಸಿ ಇದ್ದಂಗೆ ಹಟ್ಕೊಳ್ಬೇಕಂತ ಬೆಂಡ ಮೇಲೆ, ಆಗ ರಿಲೀಫ್ ಆಗುತ್ತೆ. ನನಗಾದರೆ ಆಗ್ತಾಯಿದೆ, ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಬರ್ತಾಯಿದೆ. ನಿಮಗೂ ಯಾರಿಗಾದ್ರೂ ಬ್ಯಾಕ್ ಪೇನ್ ಇದ್ದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ನೀರನ್ನ ಹಟ್ಕೊಳ್ಳಿ. ಸಂಜೆ ಒಂದು 6 ಗಂಟೆ ಹಾಗೆ ಅಡುಗೆ ಎಲ್ಲ ಆಗಿ ಊಟ ಆದಮೇಲೆ ಕೂಡ ಹಟ್ಕೊಬೋದು. ಅವಾಗ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ, ಬ್ಯಾಕ್ ಪೇನ್ ಕೂಡ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಬನ್ನಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಒಂದು ಈರುಳ್ಳಿ, ಒಂಚೂರು ಕಡಲೆಬೇಳೆ, ಒಂಚೂರು ಕೊತ್ತಂಬರಿ, ಕರಿಬೇವು ಸೊಪ್ಪು, ಹಾಗೆ ತುರಿದಿರೋ ಅಂಥ ಬೀಟ್ರೋಟ್ ಈ ಥರ ತುರ್ಕೊಂಡಿದ್ದೀನಿ ಮೀಡಿಯಮಾಗೆ. ಹಾಗೆ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಆದಮೇಲೆ ಕಡಲೆಬೇಳೆ ಹಾಕ್ಕೊಬೇಕು ಫ್ರೆಂಡ್ಸ್. ಕಡಲೆಬೇಳೆ ಹಾಕ್ಕೊಂಡು ಒಂಚೂರು ಹಾಕ್ಕೊಬೇಕು, ನೋಡ್ಕೊಂಡಿರಲ್ಲ ಈ ಥರ ಉಟ್ಕೊಬೇಕು. ಕಡಲೆಬೇಳೆ ಆ ಥರ ಉದ್ದಾದ್ಮೇಲೆ ಒಂದು ಈರುಳ್ಳಿ ಕೊಯ್ಕೊಂಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು. ಅದು ಒಂಚೂರು ಮೇಡಮ್ ಬಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಇವಾಗ ತುರಿದಿರೋಂಥ ಬೀಟ್ರೋಟ್ನ ಹಾಕ್ಕೊಬೇಕು. ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ತಿರ್ಸ್ಕೊಡಿ ಒಂದು ಸತಿ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂಚೂರು ಖಾರದ ಪುಡಿ, ಇದು ಮನೆ ಖಾರದ ಪುಡಿ ಆಗಿದ್ದರಿಂದ ಕಮ್ಮಿ ಹಾಕಿದ್ದೀನಿ. ಅದನ್ನು ಫುಲ್ಲು ಫ್ರೈ ಮಾಡ್ಕೊಳ್ಳಿ, ನೀರಿಗೆ ತಿರ್ಸಿ. ಹಾಗೆ ಇವಾಗ ಕೊತ್ತಂಬರಿ ಇರುತ್ತಲ್ಲ, ಕೊತ್ತಂಬರಿ ಆದಮೇಲೆ ಹಾಕ್ಕೊಂಡು ಒಂದು ರೌಂಡ್ ತಿರ್ಸ್ಕೊಡಿ. ಅದನ್ನು ಕೊತ್ತಂಬರಿ ಆದಮೇಲೆ ನೋಡಿ ಈ ಥರ ಇರುತ್ತೆ. ಆವಾಗ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ನೀರು ಎತ್ಕೊಂಡು ಅದನ್ನು ಚಿಮ್ಮಿಸಿ, ನಾನು ಚಿಮ್ಮಿಸೋಕ್ಕಾಗಿಲ್ಲ, ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಆ ಥರ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಹಂಗೂ ಹಾಕ್ಬೋದು, ಇಲ್ಲ ಚಿಮ್ಮಿಸಿ ಒಂಚೂರು ಆ ಕಡೆ ಈ ಕಡೆ ಫ್ರೈ ಆದಮೇಲೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ. ಏನು ಫುಲ್ ಮೀಡಿಯಮಲ್ಲಿ ಇಕ್ಕಿ 10 ನಿಮಿಷ ಬಿಟ್ಬಿಡಿ. ಈಗ ನಾನು ಅಷ್ಟೊತ್ತಿಗೆ ಚಪಾತಿ ಹಸಿಟ್ಟು ಕಲಸಿರೋದನ್ನ ತೀರ್ಕೊಂಬಿಡೋಣ, ಅದು ಆಗೋದಷ್ಟೇ ಅಂತ ತೀರ್ಕೊತಾ ಇದ್ದೀನಿ ನಾನು ಅದು ಪಲ್ಯ ಆಗುತ್ತಷ್ಟು ಬೇಗ ತೀಡೋಣ ಅಂತ ತೀಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೇನು ಪಲ್ಯ ಕೂಡ ಆಯಿತು, ನೋಡ್ಬೋದು ನಾನು ಆ ಥರ ಪ್ಲೇಟ್ ಮುಚ್ಚಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನೀರು ಕೂಡ ಫುಲ್ಲು ಇದಾಗಿದೆ, ಡ್ರೈ ಆಗಿದೆ.
ಟೇಸ್ಟ್ ಮಾಡೋದು ಸಾಕಾಗಿತ್ತು. ಸ್ಪೈಸಿಯಾಗಿ ಸಾಕಾಗಿತ್ತು. ಈ ಚಳಿಗಂತೂ ಒಬ್ಬಟ್ಟು ಚಪಾತಿ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನೀವೇ ನೋಡ್ತಾ ಇರೋದು ಎಷ್ಟು ನಿಜವಾಗಿದೆ ಅಂತ. ಸೂಪರಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಪಲ್ಯನ ಚಪಾತಿ ಬೊಗಟಿಗೆ ಚೆನ್ನಾಗಿರುತ್ತೆ. ಈಗ ಡಿನ್ನರ್ ಕೂಡ ಮುಗಿದಿದ್ದಾಯಿತು. ಹಾಗೆ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳೆದು ಧೃತಿಗೆ ಸ್ವಲ್ಪ ಊಟ ಮಾಡಿಸಿ ಹಚ್ಕೊಳೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.